ಫ್ರೆಂಡ್ಸ್, ನಾನಿವತ್ತು ಇಲ್ಲಿ ಟೆರೆಸ್ ಮೇಲೆ ಬಂದಿದ್ದೇನೆ. ನಿಮಗೆ ನುಗ್ಗೆ ಗಿಡ ತೋರಿಸ್ತಾ ಇದ್ದೇನೆ. ನುಗ್ಗೆ ಸೊಪ್ಪು ಎಲ್ಲರಿಗೂ ಗೊತ್ತಲ್ಲ, ನುಗ್ಗೆಕಾಯಿ. ಈ ಗಿಡದ್ದು ತುಂಬ ನಮಗೆ ಉಪಯೋಗ ಇದೆ, ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ. ಈ ಸೊಪ್ಪನ್ನು ಉಪಯೋಗಿಸ್ಕೊಂಡು ನಾನು ಇವತ್ತು ಪಲ್ಯನ ಮಾಡಿ ನಿಮಗೆ ತೋರಿಸ್ತೀನಿ. ಈ ಸೊಪ್ಪನ್ನು ಇವಾಗ ನಾನು ಕಟ್ ಮಾಡ್ಕೋತೀನಿ. ನಿಮಗೆ ಕಟ್ ಮಾಡಿ ಆಮೇಲೆ ನಿಮ್ಗೆ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ನಾನು ಎಲ್ಲ ಗಿಡದಿಂದ ಸೊಪ್ಪನ್ನು ತೆಗೆದುಕೊಂಡ್ಬಂದಿದ್ದೀನಿ. ನಿಮಗೆ ಟೆರೆಸ್ ಮೇಲೆ ನಾನು ಗಿಡ ತೋರಿಸಿದ್ನಲ್ಲ, ಪಾಟ್ನಲ್ಲೇ ನಾನು ಬೆಳೆಸ್ಕೊಂಡಿದ್ದೀನಿ. ಇದನ್ನು ನೋಡಿ, ನುಗ್ಗೆ ಗಿಡನ, ಈ ನುಗ್ಗೆ ಸೊಪ್ಪನ್ನು ನಾನು ತೆಗೆದುಕೊಂಡ್ಬಂದಿದ್ದೀನಿ. ಇಷ್ಟು ಸೊಪ್ಪು ನನಗೆ ಸಿಕ್ತು. ಎಳೆ ಸೊಪ್ಪನ್ನು ನಾನು ತೆಗೆದುಕೊಂಡ್ಬಂದಿದ್ದೇನೆ. ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ನಮಗೆ ಹೆಲ್ತಿಗೆ ಬೇಕಾಗಿರುವಂಥ ಎಲ್ಲ ವಿಟಮಿನ್ಸ್ ಇದೆ ಇದರಲ್ಲಿ. ಇದು ನುಗ್ಗೆ ಸೊಪ್ಪು ಅನೇಕ ಪೋಷಕಾಂಶಗಳ ಒಂದು ಆಗರಣೆ ಅಂತ ಹೇಳ್ಬೋದು. ಇದರಲ್ಲಿ ತುಂಬ ನಮಗೆ ಹೆಲ್ತಿಗೆ ಬೇಕಾಗುವಂಥ ಉಪಯೋಗಗಳು ತುಂಬ ಇದೆ ಈ ಸೊಪ್ಪಿನಲ್ಲಿ. ಇದನ್ನು ನಾವು ದಿನಾಲು ಆಹಾರದಲ್ಲಿ ನಾವು ಸೇವಿಸ್ತಾ ಬರಬೇಕು. ಇದು ನಮಗೆ ಇದರಲ್ಲಿ ಅನೇಕ ವಿಟಮಿನ್ಸ್ ಇದೆ. ವಿಟಮಿನ್ಸ್ ಬಹಳ ಇದೆ ಇದರಲ್ಲಿ. ಆರೆಂಜ್ನಲ್ಲಿ ಇರುವಂಥ 5 ಪಟ್ಟು ಹೆಚ್ಚು ವಿಟಮಿನ್ ಸಿ ಇದೆ ಇದರಲ್ಲಿ. ಕಬ್ಬಿಣದ ಅಂಶ ಹೊಂದಿದೆ ಮತ್ತು ಐರನ್ ಕಂಟೆಂಟ್ ಇದೆ. ರಕ್ತಹೀನತೆಗೆ ಒಳ್ಳೆ ಮೆಡಿಸಿನ್ ಅಂತ ಹೇಳ್ಬೋದು ನಾವು. ಇದರಲ್ಲಿ ಮೆಗ್ನೀಷಿಯಂ, ಫಾಸ್ಫರಸ್ ಇದೆ. ಇದು ನಮ್ಮ ಎಲುಬುಗಳಿಗೆ, ಬೋನ್ಸ್ಗಳಿಗೆ ತುಂಬ ಸಹಾಯ ಆಗ್ತದೆ. ತುಂಬ ಒಳ್ಳೆಯದಿದು. ಎಲುಬುಗಳಿಗೆ, ಬೋನ್ಸ್ಗಳಿಗೆಲ್ಲ ತುಂಬ ಒಳ್ಳೆಯದು. ಮತ್ತು ಇದರಲ್ಲಿ ಏನಿದೆ, ವಿಟಮಿನ್ ಎ ಇದೆ, ಬೀಟಾ ಕ್ಯಾರೋಟಿನ್ ಇದೆ. ಇದರಲ್ಲಿ ತುಂಬ ಹೆಚ್ಚಾಗಿ ನಮಗೆ ವಿಟಮಿನ್ ಎ ಸಿಗುತ್ತದೆ. ಮತ್ತು ರೆಗ್ಯುಲರ್ ಆಗಿ ನಾವು ಇದನ್ನು ನಮ್ಮ ಆಹಾರದಲ್ಲಿ ಸೇವಿಸ್ತಾ ಬಂದರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ತುಂಬ ಕ್ಯಾಲೋರಿ ಇದೆ. ಈ ಕ್ಯಾಲೋರಿ ಇರೋದ್ರಿಂದ ನಮಗೆ ವೇಟ್ ರಿಡಕ್ಷನ್ ಮಾಡಲು ಹೆಲ್ಪ್ ಆಗ್ತದೆ. ಮತ್ತು ಇದರ ಪೌಡ್ರನ್ನು ಮಾಡಿಕೊಂಡು ನಾವು ಎಲೆಗಳನ್ನು ನಾವು ಎಲ್ಲ ಬಿಡಿಸಿ ತೊಳೆದು ಇಟ್ಕೊಂಡು ನಾವು ಪೌಡ್ರ್ ಮಾಡಿ ಇಟ್ಕೊಂಡ್ರೆ, ಇದು ದಿನಾಲು ನಾವು ಒಂದು ಬಿಸಿ ನೀರಿನಲ್ಲಿ 1 ಸ್ಪೂನಷ್ಟು ಹಾಕೊಂಡು ಕುಡಿತಾ ಬಂದರೆ ನಮ್ಮ ಆರೋಗ್ಯಕ್ಕೆ ತುಂಬ ಉಪಯೋಗ ಇದೆ ಇದರಿಂದ. ಇದು ಎಲ್ಲ ಕಡೆ ಸಿಗತ್ತೆ. ಇವಾಗ ಹಳ್ಳಿಗಳಂತೂ ಪ್ರತಿಯೊಬ್ಬರ ಮನೆ ತೋಟದಲ್ಲಿ ಈ ಗಿಡ ಇರುತ್ತೆ. ನಾವು ಆ ಕಡೆ ಎಲ್ಲರೂ ಹೋದಾಗ ಎಲೆಗಳನ್ನು ತಂದು ಇದನ್ನು ಬಿಡಿಸ್ಕೊಂಡು ಚೆನ್ನಾಗಿ ತೊಳೆದು ನೆರಳಲ್ಲಿ ನಾವು ಒಣಗಿಸಿಟ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನಮಗೆ ತುಂಬ ಉಪಯೋಗ ಆಗ್ತದೆ. ಚಿಕ್ಕ ಮಕ್ಕಳಿಂದ ದೊಡ್ಡವರಿಗೂ ಕೂಡ ಇದು ತುಂಬ ಒಳ್ಳೆಯದು. ಮತ್ತು ಇದರಲ್ಲಿ ನಮಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಇದು ಸ್ಕಿನ್ನಿಗೆ, ನಮ್ಮ ಕಣ್ಣಿಗೆ ತುಂಬ ಉಪಯೋಗ ಆಗ್ತದೆ. ಮತ್ತು ಚರ್ಮದ ಸಮಸ್ಯೆ ಕೂಡ ಇದರಿಂದ ಪರಿಹಾರ ಆಗ್ತದೆ. ಇದರ ಪೇಸ್ಟ್ ಕೂಡ ಮಾಡಿಕೊಂಡು ಮುಖಕ್ಕೆ ಹಚ್ಚೋದ್ರಿಂದ ಪಿಗ್ಮೆಂಟೇಷನ್ ಕೂಡ ಕಡಿಮೆ ಆಗ್ತದೆ. ಮತ್ತು ಮಲಬದ್ಧತೆಗೂ ಕೂಡ ಇದು ರಾಮಬಾಣ. ಮಲಬದ್ಧತೆ ಸಮಸ್ಯೆ ಇರುವವರು ಇದರ ಜ್ಯೂಸ್ ಮಾಡಿಕೊಂಡು ದಿನಾಲು ಕುಡಿತಾ ಬಂದರೆ ಆ ಸಮಸ್ಯೆ ಕೂಡ ನಿವಾರಣೆ ಆಗ್ತದೆ. ಮತ್ತು ಇದರಲ್ಲಿ ಹೈ ಪೊಟ್ಯಾಷಿಯಂ ಇರೋದ್ರಿಂದ ಬಿ ಪಿಗೂ ಕೂಡ ತುಂಬ ಒಳ್ಳೆಯದು. ಮತ್ತು ನುಗ್ಗೆ ಗಿಡದ ಎಲೆ, ಇದರ ಎಲೆ, ಹೂವು, ಕಾಯಿ ಪ್ರತಿಯೊಂದು ನಮಗೆ ಉಪಯೋಗಕ್ಕೆ ಬರ್ತದೆ. ಈಗ ಕಲ್ಪವೃಕ್ಷ ಅಂತ ನಾವು ತೆಂಗಿನ ಮರಕ್ಕೆ ಹೇಳ್ತೇವಲ್ಲ, ಅದರಲ್ಲಿರುವಂಥ ಪ್ರತಿಯೊಂದು ಇದು ಎಲೆ, ಇದು ಕಾಯಿಯಿಂದ ಹಿಡಿದು ಪ್ರತಿಯೊಂದು ನಮಗೆ ಉಪಯೋಗಕ್ಕೆ ಹೇಗೆ ಬರುತ್ತಲ್ಲ, ಹಾಗೆ ಈ ನುಗ್ಗೆ ಗಿಡ ಕೂಡ ನಮಗೆ ಉಪಯೋಗಕ್ಕೆ ಬರುತ್ತೆ. ಇದರಲ್ಲಿರುವಂಥ ಎಲೆ, ಹೂವು, ಕಾಯಿ ಎಲ್ಲ ಉಪಯೋಗ ಬರುತ್ತೆ. ಮತ್ತು ಅದರ ಕಾಂಡವನ್ನು ನಾವು ಕೆತ್ತಿದ್ರೆ ಅಲ್ಲಿ ನಮಗೆ ಗಮ್ ಸಿಗತ್ತೆ, ಅಂಟು. ಹೀಗೆ ಈ ಗಿಡದಿಂದ ತುಂಬ ಪ್ರಯೋಜನ ಇದೆ. ಇದರಲ್ಲಿ ತುಂಬ ಒಂದು ಪೋಷಕಾಂಶಗಳು ತುಂಬಿವೆ. ಮತ್ತು ವಿಟಮಿನ್ ಸಿ, ಕ್ಯಾಲ್ಸಿಯಂ, ಕಬ್ಬಿಣದ ಅಂಶ, ಹೀಗೆ ರೋಗ ನಿರೋಧಕ ಶಕ್ತಿ ಕೂಡ ಇದು ನಮ್ಮನ್ನು ಹೆಚ್ಚಿಸ್ತದೆ. ಮತ್ತು ನುಗ್ಗೆ ಸೊಪ್ಪಿನ ಪ್ರಯೋಜನ ನಮಗೆ ಗೊತ್ತಾದರೆ ನಾವು ಇದನ್ನು ದಿನಾಲು ಕೂಡ ನಾವು ಇದನ್ನು ಆಹಾರದಲ್ಲಿ ಸೇವಿಸ್ತೇವೆ. ನೋಡ್ರಿ, ಇದರಲ್ಲಿ ಸೊಪ್ಪಿನಲ್ಲಿ ಯಥೇಚ್ಛವಾದ ಆ್ಯಂಟಿ ಆಕ್ಸಿಡೆಂಟ್, ವಿಟಮಿನ್ ಸಿ, ಜಿಂಕ್ ಎಲ್ಲ ಇವೆ. ಇದರಲ್ಲಿ ಕ್ಯಾನ್ಸರ್ ಕಾಯಿಲೆಗೂ ಕೂಡ ಇದು ತುಂಬ ಉಪಯೋಗ ಆಗ್ತದೆ. ಕ್ಯಾನ್ಸರ್ ಕಾಯಿಲೆಗೆ ಎಲ್ಲೂ ಔಷಧ ಪರ್ಮನೆಂಟ್ ಆಗಿ ಎಲ್ಲೂ ಕಂಡು ಹಿಡಿದಿಲ್ಲ. ಇದು ಸೊಪ್ಪನ್ನು ಸೇವಿಸ್ತಾ ಬಂದರೆ ಇದರಲ್ಲಿ ಫ್ರೀ ರ್ಯಾಡಿಕಲ್ ವಿರುದ್ಧ ಹೋರಾಡಿ ದೇಹದ ಪೋಷಕೋಶಗಳ ಒಳಗಡೆ ಇರುವಂಥ DNA ನಾಶಕ್ಕೆ ಕಾರಣವಾಗುವುದನ್ನು ಇದು ತಪ್ಪಿಸ್ತದೆ. ಈ ಸೊಪ್ಪು ನಮ್ಮ ದೇಹದಲ್ಲಿನ ಲಿವರ್ ಕೂಡ ಚೆನ್ನಾಗಿರಬೇಕು, ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ ನಾವು ಈ ನುಗ್ಗೆ ಸೊಪ್ಪನ್ನು ಪ್ರತಿದಿನ ನಾವು ಸೇವಿಸಬೇಕು. ನಾವು ಬಳಸುವಂಥ ಕ್ಯಾರೆಟ್ಗಿಂತ ಈ ಸೊಪ್ಪಿನಲ್ಲಿ 4% ವಿಟಮಿನ್ ಎ ಅಂಶ ಇದೆ. ಅಷ್ಟೇ ಅಲ್ಲ, ಈ ನುಗ್ಗೆ ಸೊಪ್ಪಿನಲ್ಲಿ ವಿಟಮಿನ್ ಡಿ ಅಂಶ ಇದು ಮನುಷ್ಯನ ದೇಹದಲ್ಲಿ ಇನ್ಸುಲಿನ್ ಮಟ್ಟ ಕೂಡ ಹೆಚ್ಚು ಮಾಡ್ತದೆ. ನುಗ್ಗೆ ಸೊಪ್ಪಿನಲ್ಲಿರುವ ಒಮೆಗಾ 3 ಇದು ಫ್ಯಾಟಿ ಆಮ್ಲದ ಅಂಶ ಕೊಲೆಸ್ಟ್ರಾಲ್ ಅಂಶವನ್ನು ದೇಹದಿಂದ ಹೀರಿಕೊಂಡು ಕೊಲೆಸ್ಟ್ರಾಲ್ ರಕ್ತನಾಳಗಳ ಒಳಗೆ ಹೋಗಿ ಪ್ಲೇಕ್ ರಚನೆ ಆಗುವುದನ್ನು ತಡೆಗಟ್ಟುತ್ತದೆ. ನಮಗೆ ಮುಂದೆ ಯಾವುದೇ ಹೃದಯದ ಕಾಯಿಲೆ ಬರದಂತೆ ಇದು ನಮ್ಮನ್ನು ಆರೋಗ್ಯದಿಂದ ಇರಲು ಕಾಪಾಡ್ತದೆ. ನಮ್ಗೆ ಯಾವುದೇ ಹೃದಯದ ಕಾಯಿಲೆ ಬರಬಾರ್ದಂದರೆ ನಾವು ಈ ಸೊಪ್ಪನ್ನು ನಾವು ಈಗಿನಿಂದಲೇ ನಮ್ಮ ಆಹಾರದಲ್ಲಿ ನಾವು ಉಪಯೋಗಿಸ್ಕೋಬೇಕು. ಮತ್ತು ಈ ನುಗ್ಗೆ ಸೊಪ್ಪಿನ ಅಧಿಕ ಫೈಬರ್ ಅಂಶ ಇರೋದನ್ನು ನಮ್ಮ ಹೊಟ್ಟೆ ಹಸಿವನ್ನು ಕೂಡ ಕಡಿಮೆ ಮಾಡ್ತದೆ. ನಮ್ಮ ದೇಹದ ತೂಕ ಇಳಿಸಿಕೊಳ್ಳೋದಕ್ಕೆ
ಸಹಾಯ ಮಾಡ್ತದೆ. ನೋಡ್ರಿ, ಇಲ್ಲಿ ಅಮೇರಿಕಾದ ರೋಗರ್ಸ್ ಯೂನಿವರ್ಸಿಟಿ ಈ ಸೊಪ್ಪನ್ನು ಅಧ್ಯಯನ ಮಾಡಿದ್ರಂತೆ, ಸ್ಟಡಿ ಮಾಡಿದ್ರು. ಅದರ ಪ್ರಕಾರ ಈ ನುಗ್ಗೆ ಸೊಪ್ಪಿನಲ್ಲಿ ಐಸೋಥಿಯೋಸಿಯನೇಟ್ ಎಂಬ ವಸ್ತು ಇದ್ದು, ಇದು ನಮ್ಮ ದೇಹದ ಪ್ರತಿದಿನ ನಮ್ಮ ಕೊಬ್ಬಿನಾಂಶ, ಕೊಲೆಸ್ಟ್ರಾಲ್ ಅಂಶವನ್ನು ಹೀರಿಕೊಳ್ಳೋದನ್ನು ಇದು ತಪ್ಪಿಸ್ತದಂತ. ನೋಡ್ರಿ, ಕೊಲೆಸ್ಟ್ರಾಲ್ಗೂ ಕೂಡ ಇದು ಒಳ್ಳೆಯ ಒಂದು ಔಷಧ ಇದ್ದ ಹಾಗೆ. ನೋಡ್ರಿ, ಐಸೋಥಿಯೋಸಿಯನೇಟ್ ಎಂಬ ವಸ್ತು ಇದರಲ್ಲಿದೆ. ಹೀಗೆ ಇದು ಅನೇಕ ಅಂಶಗಳಿಂದ ನಮಗೆ ಉಪಯೋಗ ಇದೆ. ಎಲ್ಲದಕ್ಕೂ ನಮಗೆ BP, ಶುಗರ್, ಕ್ಯಾನ್ಸರ್ ಎಲ್ಲದಕ್ಕೂ ನಮಗೆ ಒಳ್ಳೆಯ ಒಂದು ಔಷಧ ಇದ್ದ ಹಾಗೆ. ಹೃದಯದ ಸಮಸ್ಯೆಗೆ, ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ನಾವು ಇದನ್ನು ಉಪಯೋಗಿಸ್ಬೋದು. ನುಗ್ಗೆ ಸೊಪ್ಪಿನ ಪೌಡರ್ ನಾವು ಮಾಡಿಟ್ಕೊಂಡ್ರೆ ನಮಗೆ ಒಳ್ಳೆಯದಾಗುತ್ತೆ. ನೋಡಿ, ಈ ಸೊಪ್ಪನ್ನು ಉಪಯೋಗಿಸ್ಕೊಂಡು ನಾನು ಇವತ್ತು ಪಲ್ಯನ ಮಾಡ್ತಾ ಇದ್ದೇನೆ. ಇದರಿಂದ ಸಾಂಬಾರು ಮಾಡ್ಬೋದು, ಪಲ್ಯ ಮಾಡ್ಬೋದು, ಚಟ್ನಿ ಪುಡಿ ಮಾಡ್ಬೋದು. ಇದರಿಂದ ತುಂಬ ವೆರೈಟಿಗಳನ್ನು ಮಾಡ್ತಾರೆ. ನಾನು ಇವತ್ತು ಇದನ್ನು ಉಪಯೋಗಿಸ್ಕೊಂಡು ಪಲ್ಯನ ಮಾಡ್ತಾ ಇದ್ದೇನೆ. ಈ ಸೊಪ್ಪನ್ನೆಲ್ಲ ನಾವು ಬಿಡಿಸಿಟ್ಕೋಬೇಕು. ನೋಡಿ, ಬಿಡಿಸಿ ನಾವು ಇದನ್ನು ಚೆನ್ನಾಗಿ ತೊಳೆದು ನಾವು ಪಲ್ಯನ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಸೊಪ್ಪನ್ನು ನಾವು ಬಿಡಿಸ್ಕೋಬೇಕು. ತುಂಬ ಸುಲಭವಾಗಿ ಈ ಸೊಪ್ಪು ನಾವು ಬಿಡಿಸ್ಕೊಳ್ಬೋದು. ನೋಡಿ, ಎಳೆದಾದ ಸೊಪ್ಪನ್ನು ನಾವು ತಗೊಂಡ್ರೆ ತುಂಬ ಒಳ್ಳೆಯದು. ಇದನ್ನೆಲ್ಲ ಬಿಡಿಸ್ಕೊಂಡು ನಾನು ನಿಮಗೆ ಆಮೇಲೆ ಪಲ್ಯ ಹೇಗೆ ಮಾಡೋದಂತ ನಿಮಗೆ ತೋರಿಸ್ತೇನೆ. ನಾನಿವಾಗ ಇದನ್ನೆಲ್ಲ ನಾನು ಬಿಡಿಸ್ಕೊಳ್ತಾ ಇದ್ದೇನೆ. ಬಿಡಿಸ್ಕೊಂಡಿದ್ದೇನೆ ಚೆನ್ನಾಗಿ. ಒಂದು 2-3 ಸಲ ನಾವು ತೊಳಿಬೇಕು. ಧೂಳೆಲ್ಲ ಕೂತಿರುತ್ತೆ ಎಲೆ ಮೇಲೆ. ಇದನ್ನೆಲ್ಲ ನಾವು ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ನೋಡಿ, ನಾವು ಸುಲಭವಾಗಿ ನಾವು ಇದನ್ನು ಕಟ್ಟಿಂಗ್ಸ್ ಮಾಡಿಕೊಂಡು ನಾವು ಪಾಟ್ನಲ್ಲಿ, ನಮ್ಮ ಮನೆ ಪಾಟ್ನಲ್ಲಿ ನಾವು ಬೆಳೆಸ್ಕೋಬೋದು. ಈಸಿಯಾಗಿ ನಾವು ಇದನ್ನು ಬೆಳೆಸ್ಕೋಬೋದು. ನೋಡಿ, ನಾನು ಕೂಡ ಈ ಸೊಪ್ಪಿನ ಸಲುವಾಗಿಯೇ ನಾನು ಈ ಗಿಡವನ್ನು ನಾನು ಹಚ್ಚಿರೋದು ಪಾಟ್ನಲ್ಲಿ. ಈಸಿಯಾಗಿ ನಾವು ಬೆಳೆಸ್ಕೋಬೋದು ಇದನ್ನು. ನೋಡಿ, ಇದೆಲ್ಲವನ್ನು ನಾನು ಈಗ ಈ ರೀತಿ ಬಿಡಿಸ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ನಾವು ಸೊಪ್ಪನ್ನು ಬಿಡಿಸ್ಕೋಬೇಕು. ನೋಡಿ, ಇಲ್ಲಿ ಒಂದು ಕುಕ್ಕರ್ನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ನಾನು. ಇದಕ್ಕೆ ನಾನು ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೇನೆ. ಎಣ್ಣೆ ಬಿಸಿ ಆಗಲಿ. ನೋಡಿ, ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ನಾನು ಇದಕ್ಕೆ ಎಣ್ಣೆಗೆ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ಅದೇ ರೀತಿ ಹಸಿಮೆಣಸು ಕೂಡ ನಾನು ಇಲ್ಲಿ ಹಾಕ್ತಾ ಇದ್ದೇನೆ. ಮತ್ತು ಬೆಳ್ಳುಳ್ಳಿ ನಾನು ಜಜ್ಜಿ ಇಟ್ಕೊಂಡಿದ್ದೇನೆ, ಆ ಬೆಳ್ಳುಳ್ಳಿ ಕೂಡ ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ಇವಾಗ ಎಲ್ಲ ಸರಿಯಾಗಿ ಸ್ವಲ್ಪ ಫ್ರೈ ಆಗಬೇಕಿದು. ಈರುಳ್ಳಿ ಸ್ವಲ್ಪ ಕಂದು ಬಣ್ಣಕ್ಕೆ ಬಂದರೆ ಸಾಕು. ಈರುಳ್ಳಿ ಫ್ರೈ ಆಗ್ತಾ ಇದೆ. ನೋಡಿ, ಈಗ ನಾವು ತೊಳೆದಿಟ್ಟುಕೊಂಡಿರುವಂಥ ಈ ನುಗ್ಗೆ ಸೊಪ್ಪನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ಇಲ್ಲಿ ಬೇಳೆ ಕೂಡ ನಾನು ಹಾಕ್ತಾ ಇದ್ದೇನೆ. ನೋಡಿ, ಅರಿಶಿನ ಪೌಡ್ರ್ ಹಾಕೋದಕ್ಕೆ ಮರ್ತಿದ್ದೆ. ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ತಾ ಇದ್ದೇನೆ ನಾನು, ಒಂದು 1/4 ಸ್ಪೂನಷ್ಟು. ಇದನ್ನು ಕೂಡ ಮಿಕ್ಸ್ ಮಾಡಿ ಇವಾಗ ಲಿಡ್ಡನ್ನು ಮುಚ್ತೀನಿ. ಒಂದು 2 ವಿಸಲ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕ್ತಾ ಇದ್ದೇನೆ. ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇವಾಗ ಬೇಯಲಿಕ್ಕೆ ನಾನು ಇಲ್ಲಿ ನೀರನ್ನು ಹಾಕ್ತಾ ಇದ್ದೇನೆ. ಇನ್ನು ಸ್ವಲ್ಪ ಹಾಕ್ತೀನಿ ನಾನು ನೀರು. ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಲಿಡ್ಡನ್ನು ಕ್ಲೋಸ್ ಮಾಡಬೇಕು. ಕುಕ್ಕರ್ನಲ್ಲಿ ನಾವು ಮಾಡೋದ್ರಿಂದ ಇದು ಬೇಗ ಬೇಯುತ್ತೆ. ಎಲೆ ಮತ್ತು ಬೇಳೆ ಎಲ್ಲ ಸಮವಾಗಿ ಬೇಯುತ್ತೆ. ಪಲ್ಯ ಕೂಡ ಚೆನ್ನಾಗಾಗುತ್ತೆ. ಅದಕ್ಕೆ ನಾನು ಕುಕ್ಕರ್ನಲ್ಲಿ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಮುಚ್ತೇನೆ ನಾನು. ಒಂದು 2 ವಿಸಲ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ.
ಕುಕ್ಕರ್ ಹಾಕಿ ಇವಾಗ ತಂಪಾಗಿದೆ. ನೋಡೋಣ ಬನ್ನಿ ಇವಾಗ ಹೇಗಾಗಿದೆ ಅಂತ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಈಗ ನಾನು ತೆಂಗಿನ ತುರಿ ಇಟ್ಕೊಂಡಿದ್ನಲ್ಲ, ಇದನ್ನ ಲಾಸ್ಟಲ್ಲಿ ನಾವು ಕೊನೆಯಲ್ಲಿ ನಾವು ಇದನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಹೆಲ್ದಿ ಆದ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಆಗಿದೆ. ಇವಾಗ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಆರೋಗ್ಯಕರವಾದ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಆಗಿದೆ. ಈ ಸೊಪ್ಪಿನಲ್ಲಿ ತುಂಬ ವಿಟಮಿನ್ಸ್ ಇದೆ. ವಿಟಮಿನ್ ಎ, ಸಿ, ವಿಟಮಿನ್ ಡಿ ಇದೆ. ನಮ್ಮ ಆರೋಗ್ಯಕ್ಕೆ ಬೇಕಾದಂಥ ಎಲ್ಲ ಒಂದು ಖನಿಜಾಂಶಗಳು ಇದೆ ಈ ಸೊಪ್ಪಿನಲ್ಲಿ ಅಡಕವಾಗಿದೆ. ನಮ್ಮ ಹೃದಯಕ್ಕೆ ಒಳ್ಳೆಯದು, ಬಿ ಪಿಗೆ ಒಳ್ಳೆಯದು, ಶುಗರ್ಗೆ ಒಳ್ಳೆಯದು. ಮತ್ತು ನಮ್ಮ ಲಿವರ್ ಚೆನ್ನಾಗಿರ್ಬೇಕಂದ್ರೆ ಈ ಸೊಪ್ಪನ್ನು ನಾವು ಉಪಯೋಗಿಸ್ಕೋಬೇಕು. ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗತ್ತೆ. ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ನಮಗೆ ಕ್ಯಾನ್ಸರ್ ಬರಬಾರ್ದು, ಅದನ್ನು ತಡೆಗಟ್ಟಬೇಕಂದ್ರೆ ಈ ಸೊಪ್ಪನ್ನು ನಾವು ಈಗಿನಿಂದಲೇ ಸೇವಿಸಬೇಕು. ನೋಡಿ, ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಕೂಡ ಇದು ತುಂಬ ಒಳ್ಳೆಯದು. ಈ ಸೊಪ್ಪು ನಿಮಗೆ ಎಲ್ಲಿ ಬೇಕಾದರೂ ಸಿಗತ್ತೆ. ನೀವು ಸಿಕ್ಕಿದಾಗ ಇದನ್ನು ಸೊಪ್ಪನ್ನು ತಂದು ಈ ಪಲ್ಯವನ್ನು ಮಾಡ್ಕೊಳ್ಳಿ, ಅಥವಾ ಸಾರನ್ನು ಮಾಡ್ಕೊಳ್ಳಿ. ಅದು ಒಣಗಿಸ್ಕೊಂಡು ನೀವು ಪೌಡ್ರ್ ಮಾಡಿಟ್ಕೊಂಡ್ರು ಕೂಡ ನಿಮಗೆ ಇದು ಒಳ್ಳೆಯದು. ದಿನಾಲೂ ನಮ್ಮ ಸ್ಪೂನು ನೀರಲ್ಲಿ, ಬಿಸಿ ನೀರಲ್ಲಿ ಹಾಕ್ಕೊಂಡು ಕುಡಿತಾ ಬಂದರೆ ಆರೋಗ್ಯ ಕೂಡ ಇಂಪ್ರೂವ್ ಆಗುತ್ತೆ. ನೋಡಿ, ಎಷ್ಟೊಂದು ಬೆನಿಫಿಟ್ಸ್ ಇದರಲ್ಲಿ ಇದೆ. ಹೀಗಿರುವಾಗ ನಾವು ಈ ಸೊಪ್ಪನ್ನು ನಮ್ಮ ಆಹಾರದಲ್ಲಿ ಅಳವಡಿಸಿಕೊಳ್ಳಲೇಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ನೀವು ಕೂಡ ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಕುಕ್ಕರಲ್ಲೇ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಎಲೆ ಮತ್ತು ಬೇಳೆ ಎಲ್ಲ ತುಂಬ ಚೆನ್ನಾಗಿ ಬೆಂದ್ಬಿಡುತ್ತೆ. ನೋಡಿ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿನ್ನಬೇಕು. ಇದನ್ನು ಆರೋಗ್ಯಕ್ಕೆ ಒಳ್ಳೆಯದಾದ್ಮೇಲೆ ನಮ್ಮ ಆಹಾರದಲ್ಲಿ ನಾವು ಇದನ್ನು ಅಳವಡಿಸಿಕೊಳ್ಬೇಕು. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ ಯಾವ ರೀತಿ ಬಂತು ಅಂತ ಹೇಳಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.